ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ನಮ್ಮೆಲ್ಲರಿಗೂ ಕೂಡ ಹೆಚ್ಚಿನ ಸಮಸ್ಯೆ ಇರೋದು ಅಂತ ಅಂದರೆ ಹಣಕಾಸಿನ ಸಮಸ್ಯೆ. ಇನ್ನೊಂದು ಮಕ್ಕಳ ಒಂದು ವಿದ್ಯಾಭ್ಯಾಸ. ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು, ಅವರ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋದೇ ಎಲ್ಲ ತಂದೆ ತಾಯಂದಿರ ಮೂಲ ಸಮಸ್ಯೆ. ದೀಪ ಕತ್ಲನ್ನ ಕಳೆಯುತ್ತೆ, ಕಾಂತಿಯನ್ನ ನೀಡುತ್ತೆ. ಆದ್ರಿಂದ ದೀಪಾರಾಧನೆ ಅಥವಾ ದೀಪ ದಾನ ಮಾಡೋದ್ರಿಂದ ಪುರುಷೋತ್ತಮನು ಸಂತೃಪ್ತನಾಗ್ತಾನೆ. ಈ ಅಧಿಕ ಮಾಸದಲ್ಲಿ 33 ತುಪ್ಪದ ದೀಪಾರಾಧನೆ ಮಾಡೋದ್ರಿಂದ ಎಷ್ಟೆಲ್ಲ ಒಳ್ಳೊಳ್ಳೆ ಫಲ ನಮಗೆ ಸಿಗುತ್ತೆ ಅನ್ನುವಂಥ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಅಧಿಕ ಮಾಸದಲ್ಲಿ ಒಂದೇ ಒಂದಿನ ಮಾಡಿದ್ರೂ ಕೂಡ ಸಾಕು, ಉತ್ತಮ ಫಲಗಳನ್ನು ನಾವು ಪಡ್ಕೋಬೋದು. ಈ ಒಂದು ವ್ರತವನ್ನು ಹೇಗೆ ಮಾಡೋದು, ಯಾವ ದಿನ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅಧಿಕ ಮಾಸದಲ್ಲಿ ವಿಶೇಷವಾಗಿ 33 ತುಪ್ಪದ ದೀಪಾರಾಧನೆ ಮಾಡೋದ್ರಿಂದ ಎಷ್ಟೆಲ್ಲ ಒಳ್ಳೊಳ್ಳೆ ಫಲ ನಮಗೆ ಸಿಗುತ್ತೆ, ಯಾವತ್ತು ಮಾಡಬೇಕು ಅನ್ನುವಂಥ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಇದು ತುಂಬ ಒಂದು ಒಳ್ಳೆಯ ವ್ರತ ಅಂತಲೇ ಹೇಳ್ಬೋದು. ಹಣಕಾಸಿನ ಸಮಸ್ಯೆ, ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆ ಫಲ ಕೊಡುವಂಥ ವ್ರತ ಅಂತಲೇ ಹೇಳ್ಬೋದು. ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ, ದ್ವಾದಶಿ, ಹುಣ್ಣಿಮೆ, ಅಷ್ಟಮಿ, ನವಮಿ, ಚತುರ್ದಶಿ ಮತ್ತು ಅಮಾವಾಸ್ಯೆ ಈ ತಿಥಿಗಳಲ್ಲಿ ನಾವು ಈ ಒಂದು ಅಧಿಕ ಮಾಸದ ವ್ರತವನ್ನು ಮಾಡ್ಕೋಬೋದು. ಈ ಒಂದೇ ಒಂದಿನ ಮಾಡಿದ್ರೂ ಕೂಡ ತಿಂಗಳು ಪೂರ್ತಿ ಮಾಡಿರುವಂಥ ವ್ರತದ ಫಲ ನಮಗೆ ಸಿಗುತ್ತೆ ಅಂತ. ಯಾವ್ಯಾವ ದಿನ ಯಾವ್ಯಾವ ತಿಥಿಗಳಲ್ಲಿ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಆ ದಿನಗಳಲ್ಲಿ ಯಾರಿಗಾದ್ರೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅಂದರೆ ನಾನು ಹೇಳಿರುವ ತಿಥಿಗಳಲ್ಲಿ ಮಾಡ್ಕೋಬೋದು. ನೀವು ಕ್ಯಾಲೆಂಡರ್ನಲ್ಲಿ ಕೂಡ ಚೆಕ್ ಮಾಡಿಕೊಂಡು ಕೂಡ ತಿಳ್ಕೊಬೋದು. ಈ ರೀತಿ ನೋಡಿಕೊಂಡು ನೀವು ಇಂಥ ದಿನಗಳಲ್ಲಿ ನೀವು ಈ ರೀತಿ ಒಂದೇ ಒಂದು ದಿನ ಆದ್ರೂ ಅಧಿಕ ಮಾಸದಲ್ಲಿ ವ್ರತವನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದು ತಿಂಗಳು ಪೂರ್ತಿ ವ್ರತವನ್ನು ಮಾಡಿರೋ ಅಂಥ ಪುಣ್ಯ ನಿಮಗೆ ಸಿಗುತ್ತೆ. ಅದರಲ್ಲೂ ಕೂಡ ಹೆಚ್ಚಿನ ಸಮಸ್ಯೆ ಇರೋದು ಅಂತ ಅಂದರೆ ಒಂದು ಹಣಕಾಸಿನ ಸಮಸ್ಯೆ, ಇನ್ನೊಂದು ಮಕ್ಕಳ ಒಂದು ವಿದ್ಯಾಭ್ಯಾಸ. ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು, ಅವರ ಭವಿಷ್ಯ ಚೆನ್ನಾಗಿರಬೇಕು. ಎಲ್ಲ ತಂದೆ ತಾಯಂದಿರ ಮೂಲ ಸಮಸ್ಯೆ ಅಂದ್ರೇ ಇದೇನೆ. ಆ ಸಮಸ್ಯೆ ಪರಿಹಾರಕ್ಕಾಗಿ ನಾವು ಈ ಅಧಿಕ ಮಾಸದಲ್ಲಿ ಒಂದೇ ಒಂದಿನ ಆದರೂ ಕೂಡ 33 ತುಪ್ಪದ ದೀಪಗಳನ್ನು ಹಚ್ಬಿಟ್ಟು ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೆಯ ಫಲಗಳೇ ಸಿಗುತ್ತೆ. ದೀಪ ಕತ್ಲನ್ನು ಕಳೆಯುತ್ತೆ, ಕಾಂತಿಯನ್ನು ನೀಡುತ್ತೆ. ಆದ್ದರಿಂದ ದೀಪಾರಾಧನೆ ಅಥವಾ ದೀಪದಾನ ಮಾಡೋದು ಪುರುಷೋತ್ತಮನು ಸಂತೃಪ್ತನಾಗ್ತಾನೆ ಅಂತ. ಕತ್ತಲಿಂದ ಕೂಡಿದ ಒಡಲಲ್ಲಿ ಪಾಪವನ್ನು ತುಂಬಿಕೊಂಡಿರುವ ಸಂಸಾರಕ್ಕೆ ದೀಪವು ಧನ ಮೋಕ್ಷಗಳನ್ನು ನೀಡುವಂಥದ್ದು. ಆದ್ದರಿಂದ ಈ ಅಧಿಕ ಮಾಸದಲ್ಲಿ ದೀಪದ ದಾನ ಮತ್ತು ದೀಪಾರಾಧನೆಗೆ ಹೆಚ್ಚಿನ ಮಹತ್ವ ಇದೆ. ನಾವು ಪ್ರತಿದಿನ ಪ್ರತಿ ವಾರ ಅಂದರೆ ಶುಕ್ರವಾರ 2 ತುಪ್ಪದ ದೀಪ ಹಚ್ಚೋದ್ರಿಂದ ನಮಗೆ ಎಷ್ಟೋ ಪ್ರಯೋಜನ ಸಿಗುತ್ತೆ. ಅಂಥದ್ರಲ್ಲಿ ನಾವು 33 ತುಪ್ಪದ ದೀಪಗಳನ್ನು ಒಟ್ಟಿಗೆ ಹಚ್ಚೋದ್ರಿಂದ ಇನ್ನೂ ಅದರ ಫಲ ಎಷ್ಟಿರುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇವಾಗ ತುಪ್ಪದ ದೀಪಾರಾಧನೆ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲು ಸಣ್ಣದು ದೀಪಗಳನ್ನು ತೊಗೋಬೇಕು. ಇದು ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ. ಸ್ವಲ್ಪ ಹುಡುಕ್ಬಿಟ್ಟು ತೊಗೋಬೇಕು ಅಷ್ಟೇ. ಸಣ್ಣದೇ ದೀಪಗಳನ್ನು ತೊಗೊಳ್ಳಿ, ದೊಡ್ಡ ದೀಪ ಅವಶ್ಯಕತೆ ಇರೋದಿಲ್ಲ. ಈಗ 33 ದೀಪಗಳನ್ನು ತೊಗೊಂಡು ಬಂದು ಅದನ್ನು ನೀರಿನಲ್ಲಿ ಒಂದಿನ ನೆನೆಸೋದಕ್ಕೆ ಬಿಟ್ಬಿಡಿ. ಈ ರೀತಿ ಯಾಕೆ ಮಾಡಬೇಕು ಅಂತ ನಾನು ತುಂಬ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ. ಈ ರೀತಿ ನಾವು ನೆನೆಸಿ ಇಡೋದ್ರಿಂದ ಅದು ಬೇಗ ಎಣ್ಣೆನ ಹೀರ್ಕೊಳ್ಳೋದಿಲ್ಲ, ಹೆಚ್ಚು ಹೊತ್ತು ದೀಪ ಉರಿತಾ ಇರುತ್ತೆ. ಈ ಥರ ನೀವು ನೀರಿನಲ್ಲಿ ನೆನೆಸ್ದಂಗೆ ಹಾಗೆಯೇ ಡೈರೆಕ್ಟಾಗಿ ದೀಪ ಹಚ್ಚಿದ್ರೆ ಆಗ ದೀಪದ ಎಣ್ಣೆ ಬೇಗ ಖಾಲಿ ಆಗುತ್ತೆ, ಬೇಗ ದೀಪ ಶಾಂತಿ ಆಗುತ್ತೆ. ಅದಕ್ಕೋಸ್ಕರ ಆಮೇಲೆ ಇದು ನೆಂದ ಮೇಲೆ ಮಾರನೇ ದಿನ ಬೆಳಗ್ಗೆ ಚೆನ್ನಾಗಿ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು ಅಥವಾ ಬಿಳಿ ಬಟ್ಟೆ ಮೇಲೆ ಇದನ್ನು ಹಾರೋದಕ್ಕೆ ಬಿಟ್ಬಿಡಿ. ಅದಾದಮೇಲೆ ಗಂಧ, ಅರಿಶಿನ, ಕುಂಕುಮ ಎಲ್ಲನೂ ಕೂಡ ಹಚ್ಚಬೇಕು. ತುಪ್ಪದ ಬತ್ತಿಗಳನ್ನು ಅದರಲ್ಲಿ ಇಟ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಈ ಒಂದು 33 ತುಪ್ಪದ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಅನ್ನೋರು, ಯಾಕಂದರೆ ತುಂಬ ಜನಕ್ಕೆ ಮನೆ ಚಿಕ್ಕದಾಗಿರುತ್ತೆ ಅಲ್ವಾ, ಅಥವಾ ದೇವ್ರ ಮನೆಯೇ ಇರೋದಿಲ್ಲ. ಅವರೆಲ್ಲಿ ಪೂಜೆ ಮಾಡೋದು ಅಂದರೆ ಮನೆಯಲ್ಲಿ ಒಂದು ಕಡೆ ಟೇಬಲ್ ಮೇಲೋ ಅಥವಾ ಒಂದು ಟ್ರೇ ಮೇಲೆ ಅಂದರೆ ಕಟ್ಟೆ ಮೇಲೆ ಇದನ್ನು ಜೋಡಿಸ್ಕೊಂಡು ದೀಪಗಳನ್ನು ಹಚ್ಕೋಬೋದು. ಯಾಕಂದರೆ ಕೆಲವ್ರ ಮನೆಯಲ್ಲಿ ಚಿಕ್ಕ ಮಕ್ಕಳಿರ್ತಾರೆ ಅಲ್ವಾ, ಹೋಗ್ಬಿಟ್ಟು ದೀಪ ಮುಟ್ಟೋದು ಎಳೆಯೋದು ಈ ರೀತಿ ಮಾಡ್ತಾ ಇರ್ತಾರೆ ಅನ್ನೋ ಒಂದು ಭಯ ಇರುತ್ತೆ.
ಅಥವಾ ನೀವು ತುಳಸಿ ಗಿಡದ ಮುಂದೆ ಕೂಡ ಈ ದೀಪನ ಹಚ್ಬೋದು. 33 ತುಪ್ಪದ ದೀಪಗಳನ್ನು ಅಥವಾ ದೇವ್ರ ಮನೆಯಲ್ಲಿ ಇಟ್ಟರು ಕೂಡ ದೇವ್ರ ಮನೆಯಲ್ಲಿ ಹಚ್ಬೋದು. ಒಂದು ತಟ್ಟೆ ಮೇಲೆ ಇಟ್ಬಿಟ್ಟು ದೇವರಿಗೆ ಆರತಿ ಮಾಡಿಬಿಟ್ಟು ಒಂದು ಸೈಡ್ನಲ್ಲಿ ಇಡ್ಬೋದು. ಅಥವಾ ಮನೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೂ ಕೂಡ ಪರವಾಗಿಲ್ಲ, ದೇವಸ್ಥಾನದಲ್ಲೂ ಕೂಡ ಹಚ್ಬೋದು. ನಾವು ಇನ್ನು ದೇವಸ್ಥಾನಗಳಲ್ಲಿ ಈ ರೀತಿ 33 ತುಪ್ಪದ ದೀಪಗಳನ್ನು ಹಚ್ತಾ ಇರ್ತಾರೆ. ಯಾವ್ಯಾವ ದೇವಸ್ಥಾನ ಅಂತ ಅಂದರೆ ಶಿವನ ದೇವಸ್ಥಾನ, ವಿಷ್ಣು ದೇವಸ್ಥಾನ ಅಥವಾ ಶಕ್ತಿ ದೇವಸ್ಥಾನಗಳಲ್ಲಿ ಈ ರೀತಿ ದೀಪಗಳನ್ನು ಹಚ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಮನೆಯ ಹತ್ರ ನಿಮಗೆ ಯಾವ ದೇವಸ್ಥಾನ ಹತ್ರ ಇರುತ್ತೋ ಆ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಈ ರೀತಿ ದೀಪನ ಹಚ್ಬೋದು. ಶಕ್ತಿ ದೇವಸ್ಥಾನ ಇದ್ದರೆ ಅಲ್ಲಿ ನೀವು ಹೋಗ್ಬಿಟ್ಟು ಬೆಲ್ಲಗಳು ಸಿಗುತ್ತೆ ಅಲ್ವಾ, ಬೆಲ್ಲದ ಹಚ್ಚುಗಳನ್ನು ಸಿಗುತ್ತೆ. ಬೆಲ್ಲದ ಹಚ್ಚನ್ನು ತೊಗೊಂಡ್ಬಿಟ್ಟು ತುಂಬಾ ಚಿಕ್ಕದು ಆ ಥರ ಬೆಲ್ಲದ ಹಚ್ಚನ್ನು ತೊಗೊಂಡ್ಬಿಟ್ಟು ಅದ್ರ ಮೇಲೆ ತುಪ್ಪದ ಬತ್ತಿನ ಅದರೊಳಗಡೆ ಇಟ್ಟು ಕೂಡ ನೀವು ಹಚ್ಬೋದು. ಈ ರೀತಿ ಮಾಡಿ ಇದು ಕೂಡ ತುಂಬ ಉತ್ತಮ. ಶಿವನ ದೇವಸ್ಥಾನ ಹತ್ರ ಇದ್ದರೆ ನೀವು ಈ ರೀತಿ ಚಿಕ್ಕ ದೀಪಗಳನ್ನು ತೊಗೊಂಡ್ಬಿಟ್ಟು ಎಳ್ಳೆಣ್ಣೆ ಹಾಕಿಬಿಟ್ಟು ನೀವು 33 ದೀಪಗಳನ್ನು ಹಚ್ಬೋದು. ಇನ್ನು ವಿಷ್ಣು ದೇವಸ್ಥಾನ ಹತ್ರ ಇತ್ತು ಅಂತ ಅಂದರೆ ನೀವು ವಿಷ್ಣು ದೇವಸ್ಥಾನದಲ್ಲಿ ತುಪ್ಪದ ದೀಪಗಳನ್ನು ಅಂದರೆ ತುಪ್ಪದ ಬತ್ತಿಗಳನ್ನು ಇಟ್ಕೊಂಡು 33 ದೀಪಗಳನ್ನು ನೀವು ಹಚ್ಬೋದು. ದೇವಸ್ಥಾನದಲ್ಲೂ ಕೂಡ ನೀವು ಈ ದೀಪನ ಹಚ್ಬೋದು. ನಿಮಗೆ ಎಲ್ಲಿ ಅನುಕೂಲ ಆಗಿರುತ್ತೋ ಈ ರೀತಿ ಮಾಡಿ ತುಂಬ ಒಳ್ಳೆಯ ಉತ್ತಮ. ಶಿವನ ದೇವಸ್ಥಾನ ಹತ್ರ ಇದ್ದರೆ ನೀವು ಈ ರೀತಿ ಚಿಕ್ಕ ದೀಪಗಳನ್ನು ಎಳ್ಳೆಣ್ಣೆ ಹಾಕಿಬಿಟ್ಟು ನೀವು ಹಚ್ಬೋದು. ನೀವು 33 ದೀಪಗಳನ್ನು ಹಚ್ಚಬೇಕಾಗತ್ತೆ. ಇನ್ನು ವಿಷ್ಣು ದೇವಸ್ಥಾನ ಹತ್ರ ಇತ್ತು ಅಂತ ಅಂದರೆ ನೀವು ವಿಷ್ಣು ದೇವಸ್ಥಾನದಲ್ಲಿ ತುಪ್ಪದ ದೀಪಗಳನ್ನು ಅಂದರೆ ತುಪ್ಪದ ಬತ್ತಿನ ಇಟ್ಬಿಟ್ಟು 33 ದೀಪಗಳನ್ನು ನೀವು ಹಚ್ಬೋದು. ಈ ರೀತಿ ನಿಮ್ಮ ಮನೆ ಹತ್ರ ನಿಮಗೆ ಯಾವ ದೇವಸ್ಥಾನ ಹತ್ರ ಇದೆ ಆ ದೇವಸ್ಥಾನದಲ್ಲೂ ಕೂಡ ನೀವು ದೀಪಗಳನ್ನು ಹಚ್ಬೋದು. ಬೆಲ್ಲದಚ್ಚು ಸಿಕ್ಕಿದ್ರೆ ಬೆಲ್ಲದ ದೀಪನ ಹಚ್ಚಿ, ಅಥವಾ ಇನ್ನೂ ಶಕ್ತಿ ದೇವತೆಗಳಿಗೆ ದೇವಸ್ಥಾನದಲ್ಲಿ ಆಲ್ರೆಡಿ ನೀವು ನಿಂಬೆ ಹಣ್ಣಿನ ದೀಪ ಹಚ್ಚೋದಕ್ಕೆ ಶುರು ಮಾಡಿದ್ದೀರಾ ಅಂತ ಅಂದರೆ ಅದನ್ನೇ 33 ನಿಂಬೆ ಹಣ್ಣಿನ ದೀಪ ಕೂಡ ಹಚ್ಬೋದು. ನಾವು ಪೂಜೆ ವ್ರತಗಳನ್ನು ಮಾಡೋದು ಕೂಡ ಮುಖ್ಯ. ಅದಕ್ಕಿಂತ ಮುಖ್ಯವಾಗಿ ಭಕ್ತಿ ಶ್ರದ್ಧೆ ಮುಖ್ಯ. ಈ ಥರನೇ ಮಾಡಬೇಕು ಅಂತ ಏನೂ ಇಲ್ಲ. ನನಗೆ ತಿಳಿದಿರೋ ಅಷ್ಟು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಅನುಕೂಲ ತಕ್ಕಂತೆ ನೀವು ಪೂಜೆ ವ್ರತಗಳನ್ನು ಮಾಡ್ಕೊಳ್ಳಿ. ನಾವು ಭಕ್ತಿಯಿಂದ ಹೇಗೆ ನಮಗೆ ಮಾಡಬೇಕು ಅನ್ನೋ ಮನಸ್ಸು ಮಾಡಿದ್ರೂ ಕೂಡ ಭಗವಂತ ಸ್ವೀಕರಿಸ್ತಾರೆ. ಎಲ್ಲ ದೀಪಕ್ಕೂ ಗಂಧ ಅರಿಶಿನ ಕುಂಕುಮ ಹಚ್ಚಬೇಕು. ಅದನ್ನೆಲ್ಲ ಒಂದು ತಟ್ಟಿನಲ್ಲಿ ಇಟ್ಕೊಳ್ಳಿ. ಹೊಸ್ಲಿಗೂ ಕೂಡ ಅರಿಶಿನ ಕುಂಕುಮ ರಂಗೋಲಿ ಹೂವು ಎಲ್ಲನೂ ಕೂಡ ಹಾಕಿ ಅಲಂಕಾರ ಮಾಡಬೇಕು. ತುಂಬ ಜನ ವೈಭವಲಕ್ಷ್ಮಿ ಪೂಜೆಯನ್ನು ಕೂಡ ಶುರು ಮಾಡಿರ್ತಾರೆ. ಪದ್ಮಾವತಿ ಅಮ್ಮನವರ ವ್ರತ ಕೂಡ ಶುರು ಮಾಡಿರ್ತಾರೆ. ಅದ್ರ ಜೊತೆಗೆ ನಾವು ಈ ರೀತಿ ದೀಪಾರಾಧನೆ ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಇನ್ನು ವೈಭವಲಕ್ಷ್ಮಿ ಪೂಜೆ ಅಥವಾ ಪದ್ಮಾವತಿ ಅಮ್ಮನವರ ವ್ರತ ಇದ್ರ ಜೊತೆಗೆ ಶುಕ್ರವಾರ ನೀವು ಈ 33 ತುಪ್ಪದ ದೀಪಾರಾಧನೆ ಮಾಡ್ಬೋದಾ ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಮೊದಲು ಎಲ್ಲ ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಳಿ. ರಂಗೋಲಿನ ಹಾಕೊಂಡ್ಬಿಟ್ಟು ದೇವರ ಅಲಂಕಾರವನ್ನು ಮಾಡ್ಕೊಳ್ಳಿ. ಅನಂತರ ಪದ್ಮಾವತಿ ಅಮ್ಮನವರ ಪೂಜೆನ ಮಾಡ್ಕೊಳ್ಳಿ. ನೀವು ವೈಭವಲಕ್ಷ್ಮಿ ಪೂಜೆ ಮೊದಲು ಮಾಡ್ಕೊತೀರಾ ಅಂತ ಅಂದರೆ ವೈಭವಲಕ್ಷ್ಮಿ ಪೂಜೆನ ಮಾಡ್ಕೊಂಡ್ಬಿಡಿ. ಪೂಜೆ ಮಾಡುವಾಗಲೇ ನಾರಾಯಣನ ಅಷ್ಟೋತ್ತರನ ಹೇಳ್ತಾ ಬನ್ನಿ. ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ತುಳಸಿ ಮತ್ತು ಅಕ್ಷತೆಯನ್ನು ಕೈಯಲ್ಲಿಟ್ಕೊಂಡು 108 ಸಲ ಜಪ ಮಾಡಿ ನಾಮವನ್ನು ಅಂದರೆ ವಿಷ್ಣು ನಾಮವನ್ನು ಈ ರೀತಿ ಜಪ ಮಾಡಿ ಆ ತುಳಸಿ ಮತ್ತು ಅಕ್ಷತೆಯನ್ನು ಭಗವಂತನ ಪಾದದ ಮೇಲೆ ಹಾಕಬೇಕು. ಆಮೇಲೆ ವೈಭವಲಕ್ಷ್ಮಿ ಅಥವಾ ಪದ್ಮಾವತಿ ಅಮ್ಮನವರ ಅಷ್ಟೋತ್ತರ ಆಗಿರ್ಬೋದು ಅಥವಾ ಸ್ತೋತ್ರ ಪಾರಾಯಣ ಮಾಡಿ ಅದಾದ ನಂತರ ನೀವು ದೇವ್ರ ಮನೆಯಲ್ಲಿ ದೀಪ ಹಚ್ತೀರಾ ಅಂತ ಅಂದರೆ ಎಲ್ಲಿ ನೀವು ರಂಗೋಲಿನ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ನೆಲನ ಸ್ವಲ್ಪ ಹಾಗೆ ಒರೆಸ್ಕೊಳ್ಳಿ. ಯಾಕಂದರೆ ಈಗಿನ ಪೂಜೆನ ಶುರು ಮಾಡಿರ್ತೀರ ಅಲ್ವಾ, ಆಗ್ಲೇ ಒದ್ದೆ ಬಟ್ಟೆಯಿಂದ ಒರೆಸ್ಬಾರ್ದು. ಅದಕ್ಕೋಸ್ಕರ ಅಲ್ಲಿ ನಾವು ಕೂತ್ಕೊತೀವಿ, ಹಾಗೆ ನಮ್ಮ ಕಾಲಲ್ಲಿ ಒದಿತಾ ಇರ್ತೀವಿ. ಅದಕ್ಕೋಸ್ಕರ ಆ ನೆಲನ ಮಾತ್ರ ಎಷ್ಟು ಅಗಲಕ್ಕೆ ರಂಗೋಲಿ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರೋ ಅಲ್ಲಿ ಒಂದು ಬಟ್ಟೆನಲ್ಲಿ ಸುಮ್ಮನೆ ಹಾಗೆಯೇ ಒರೆಸ್ಕೊಂಡು ರಂಗೋಲಿನ ಹಾಕೋಬೇಕು. ನಿಮ್ಮ ಇಷ್ಟದ ರಂಗೋಲಿನ ಹಾಕ್ಕೊಳ್ಳಿ. ಪೂಜೆ ಎಲ್ಲ ಮಾಡಿಕೊಂಡು ಎಷ್ಟು ಸಮಯ ಇರುತ್ತೋ ಆ ಸಮಯದಲ್ಲಿ ನೀವು ಶ್ರೀಂ ಮತ್ತು ಶಂಕುವಿನಿಂದ ರಂಗೋಲಿ ಬಿಡಿಸಿ, ತಾವರೆ ಹೂವಿನಿಂದ ರಂಗೋಲಿನ ಬಿಡಿಸಿ. ಶುಕ್ರವಾರ ದಿನ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಅಂದರೆ ಪದ್ಮಾವತಿ ಅಮ್ಮನವರ ಪೂಜೆ ಮಾಡೋದ್ರಿಂದ ತಾವರೆ ಹೂವಿನ ರಂಗೋಲಿ ಬಿಡಿಸ್ಕೊಳ್ಳಿ.
33 ತಾವರೆ ಹೂನ ಬಿಡಿಸ್ಬೋದು. ಎಲ್ಲಿ ರಂಗೋಲಿ ಹಾಕಿರ್ತೀರೋ ಅಲ್ಲಿ ಅರಿಶಿನ, ಕುಂಕುಮ, ಹೂವು ಎಲ್ಲನೂ ಕೂಡ ಇಡಬೇಕು. ಈಗ ಅದ್ರ ಮೇಲೆ ತುಪ್ಪದ ದೀಪಗಳನ್ನು ಇಡಬೇಕು. ಹೀಗೆ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮ ದೇವ್ರ ಮನೆ ಚಿಕ್ಕದಾಗಿದೆ, ರಂಗೋಲಿ ಮೇಲೆ ದೀಪ ಇಡೋದಕ್ಕೆ ಆಗ್ತಾ ಇಲ್ಲ ಅಂತ ಎಲ್ಲ ಹೇಳೋದಕ್ಕೆ ಹೋಗಬೇಡಿ. ನಿಮಗೆ ಹೇಗೆ ಬೇಕೋ ಹಾಗೆ ದೀಪನ ಜೋಡಿಸ್ಕೋಬೋದು. ರಂಗೋಲಿ ಮೇಲೆ ದೀಪ ಇಡಬೇಕು ಅಂತ ಏನೂ ಇಲ್ಲ. ಅಥವಾ ನಿಮಗೆ ಜಾಗ ಇಲ್ಲ ಅಂತ ಅಂದರೆ ಒಂದು ತಟ್ಟೆನಲ್ಲಿ 33 ದೀಪಗಳನ್ನು ಜೋಡಿಸಿ ಒಂದು ಕಡೆ ದೇವ್ರ ಮುಂದೆ ಇಡ್ಬೋದು. ದೀಪಗಳನ್ನು ದೇವ್ರ ಕಡೆ ಮುಖ ಮಾಡಿ ಹಚ್ಚಬೇಕು. ಈ ರೀತಿ ಚಿಕ್ಕ ಚಿಕ್ಕ ದೀಪಗಳನ್ನು ರಂಗೋಲಿ ಮೇಲೆ ಇಟ್ಟು ನಾವು ದೀಪ ಹಚ್ಚೋದ್ರಿಂದ ನಮ್ಮ ಮನೆಯೇ ದೇವಸ್ಥಾನ ಥರ ಕಾಣಿಸುತ್ತೆ. ನಮ್ಮ ಮನಸ್ಸಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಈ ಥರ ಲಕ್ಷ್ಮೀ ಪೂಜೆ ಮತ್ತು ಅಧಿಕ ಮಾಸದ ದೀಪಾರಾಧನೆ, ವಿಷ್ಣುವಿನ ಪೂಜೆ ಎಲ್ಲನೂ ಕೂಡ ಒಂದೇ ದಿನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ದೀಪ ಹಚ್ಚಿದ ನಂತರ ಆಮೇಲೆ ನಾವು ಪೂಜೆ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ವಿಷ್ಣುವಿನ ಅಷ್ಟೋತ್ತರ ಆಗಿರ್ಬೋದು, ಸ್ತೋತ್ರಗಳಾಗಿರ್ಬೋದು ಎಲ್ಲನೂ ಕೂಡ ಹೇಳ್ಕೊಂಡು ಆಮೇಲೆ ದೀಪನ ಹಚ್ಕೋಬೇಕು. ದೀಪಕ್ಕೂ ಕೂಡ ಪೂಜೆ ಮಾಡಬೇಕು. ಈಗ ನಾವು ಊದ್ಬತ್ತಿ ಎಲ್ಲ ಹಚ್ಚಿ ದೀಪಕ್ಕೂ ಕೂಡ ಪೂಜೆ ಮಾಡಿ ದೇವ್ರಿಗೂ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಕರ್ಪೂರದ ಆರತಿ ಎಲ್ಲನೂ ಕೂಡ ಮಾಡಬೇಕು. ದೀಪಾರಾಧನೆಯನ್ನು ಸಂಜೆ ಹೊತ್ತು ಮಾಡೋದ್ರಿಂದ ಸಂಜೆ 5:45 7 ಗಂಟೆವರೆಗೂ ಯಾವಾಗ ಬೇಕಾದರೂ ಮಾಡ್ಕೋಬೋದು. ದೀಪ ಎಲ್ಲ ಹಚ್ಚಿದಾದ್ಮೇಲೆ ದೀಪ ಮಾಡೋದು ಅಂತಂದ್ರೆ ದೀಪಗಳನ್ನ ಹಾಗೆ ತೆಗೆದಿಟ್ಕೊಂಡಿರ್ರಿ, ಮುಂದಿನ ಸಲ ಉಪಯೋಗಕ್ಕೆ ಬರುತ್ತೆ. ಇಲ್ಲ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂತ ಅನ್ನೋರು ಅರಳಿ ಮರದ ಹತ್ರ ಕೂಡ ತಗೊಂಡೋಗಿ ಇಡ್ಬೋದು. ಇಲ್ಲ ಅಂತ ಅಂದ್ರೆ ದೇವಸ್ಥಾನದಲ್ಲಿ, ನೀವೇನಾದ್ರೂ ದೇವಸ್ಥಾನದಲ್ಲಿ ದೀಪ ಹಚ್ಚಿಟ್ಟಿದ್ರೆ ಅದನ್ನ ಅಲ್ಲೇ ಬಿಟ್ಟು ಬರ್ತೀವಿ ಅಲ್ವಾ. ಹಂಗಾಗಿ ಈ ಒಂದು ದೀಪಾರಾಧನೆಯಿಂದ ತುಂಬಾನೇ ಒಳ್ಳೆಯ ಫಲಗಳು ಸಿಗುತ್ತೆ. ಇದರಿಂದ ಹಣಕಾಸಿನ ಸಮಸ್ಯೆ ತುಂಬಾ ಬೇಗನೆ ನಿವಾರಣೆ ಆಗುತ್ತೆ. ವಿಷ್ಣುವಿನ ಆರಾಧನೆ ಮಾಡೋರ್ಗೆ ಬದುಕಿರೋವರೆಗೂ ಹಣದ ಸಮಸ್ಯೆ ಬರೋದಿಲ್ಲ ಅಂತ. ಹಾಗೇನೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೂಡ ನಾವು ಈ ರೀತಿ ತುಪ್ಪ ದೀಪಗಳನ್ನು ಹಚ್ಚೋದ್ರಿಂದ, ಆರಾಧನೆ ಮಾಡೋದ್ರಿಂದ ತುಂಬನೇ ಉತ್ತಮ. ಇವಾಗ ಅಧಿಕ ಮಾಸ ಬಂದಿರೋದ್ರಿಂದ ಒಂದೇ ಒಂದು ತುಪ್ಪದ ಆರಾಧನೆ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸವಾಗುತ್ತೆ. ಇವಾಗ ಹೇಳಿರುವಂಥ ಸಮಯದಲ್ಲಿ ನಿಮಗೆ ಮಾಡೋದಕ್ಕಾಗಿಲ್ಲ ಅಂದರೂ ಕೂಡ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಪ್ರತಿದಿನ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅಥವಾ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಹೇಳ್ಕೋಬೇಕು. ಈ ರೀತಿ ಮಂತ್ರಗಳನ್ನು ಪ್ರತಿದಿನ ದಿನಪೂರ್ತಿ ಮನಸ್ಸಿನಲ್ಲೇ ಪಠನೆ ಮಾಡಿಕೊಂಡ್ರೆ ಸಾಕು. ಖಂಡಿತ ಆ ಭಗವಂತನಿಗೆ ಮುಟ್ಟುತ್ತೆ. ನೀವೇನು ಬಯಸಿರ್ತೀರೋ ಅದೆಲ್ಲ ಕೂಡ ನಿಮಗೆ ಸಿಗುತ್ತೆ. ನಮ್ಮ ಕೈಯಲ್ಲಿ ಈ ವರ್ಷ ಈ ವ್ರತ ಮಾಡೋದಕ್ಕಾಗ್ತಾ ಇಲ್ವಲ್ಲ ಅಂತ ಮಾತ್ರ ಕೊರಗಬೇಡಿ. ಖಂಡಿತವಾಗ್ಲೂ ನೀವು ಇಷ್ಟು ಮಾಡಿಕೊಂಡ್ರೂ ಸಾಕು, ದೇವರ ಸ್ಮರಣೆ ಮಾಡಿದ್ರೂ ಸಾಕು, ನಿಮಗೆ ಒಳ್ಳೊಳ್ಳೆ ಫಲಗಳೇ ಸಿಗುತ್ತೆ. ಯಾಕಂದರೆ ಎಲ್ರಿಗೂ ಕೂಡ ಎಲ್ಲ ರೀತಿಯ ಅನುಕೂಲಗಳು, ಅವಕಾಶಗಳು ಸಿಗೋದಿಲ್ಲ. ಆಯಾ ಸಮಯ ಬಂದಾಗ ಮಾತ್ರನೇ ಸಿಗೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ವರ್ಷ ಯಾರಾದರೂ ವ್ರತಗಳನ್ನು ಮಾಡೋದಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ಸೂತ್ಕ ಇದೆ ಅಥವಾ ಇನ್ನೇನೋ ತೊಂದರೆ, ಹುಷಾರಿಲ್ಲ, ಅನಾರೋಗ್ಯ ಮತ್ತು ನಮಗೆ ಮಂತ್ಲಿ ಪ್ರಾಬ್ಲಮ್ ಇದೆ, ಈ ಥರ ಚಿಂತೆ ಇದ್ದರೆ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿನಿಂದ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆ ಅನುಕೂಲಗಳು ನಿಮಗೆ ಸಿಗುತ್ತೆ, ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತೀನಿ. ಇದಿಷ್ಟು ಕೂಡ 33 ತುಪ್ಪದ ಬತ್ತಿಗಳನ್ನು ಯಾವ ರೀತಿ ಹಚ್ಚಬೇಕು, ಹೇಗೆ ಹಚ್ಚಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.